ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದಿರಿ ನೋಡ್ರಿ. ಬರ್ರಿ ಇವತ್ತು ಏನು ಮಾಡಕತ್ತೀವಪ್ಪ ಅಂತಂದ್ರೆ ಹಬ್ಬದ ಸ್ಪೆಷಲ್ ನೋಡ್ರಿ. ಹಬ್ಬದ ಸ್ಪೆಷಲ್ ಅಂದರೆ ರವೆ ಉಂಡೆ ಮಾಡಬೇಕು. 1 kg ರವೆ ತೊಗೊಂಡಿದ್ದೀನಿ, 1 kg ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು ತುಪ್ಪ ತೊಗೊಂಡಿದ್ದೀನಿ ನೋಡಿರಿ. ಇಷ್ಟು ತುಪ್ಪ ತೊಗೊಂಡು 1 ಕಪ್ ತುಪ್ಪ ತೊಗೊಂಡಿದ್ದೀನಿ, ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ಇಷ್ಟು ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಆಮೇಲೆ ಶೇಂಗಾ ಉಂಡೆನೂ ಮಾಡಬೇಕು. ಶೇಂಗಾ ಹುರಿದಿಟ್ಟಿದ್ದೀನಿ, ಇದನ್ನೆಲ್ಲ ಸಿಪ್ಪಿ ಬಿಡಿಸಿದ್ದೀನಿ. ಸ್ವಲ್ಪ ಕೇರ್ಬಿಟ್ಟು ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಅದನ್ನು ಮಾಡ್ಕೋಬೇಕು. ಉಸುಳಿ ಮಾಡಬೇಕು. ಇವತ್ತು ಕೆಲಸ ಸಿಕ್ಕಾಪಟ್ಟೆ ಐತ್ರಿ. ಒಂದು ಮಾಡ್ಕೊತ ಹೋಗೋಣ ಬರ್ರಿ. ಇವಾಗ ಇವು ರವೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಲೈಟಾಗಿ ಬಿಸಿ ಮಾಡ್ಕೋಬೇಕು ರೀ. ಇದು ಪೂರ್ತಿ ಇದು ಮಾಡ್ಕೊಳಂಗಿಲ್ಲ, ಲೈಟಾಗಿ ಬಿಸಿ ಮಾಡ್ಕೋಬೇಕು. ಹುರಿಯೋದಂದ್ರೆ ಕೆಂಪು ಹುರಿಯೋಕೆ ಆಗಿಲ್ಲ, ಕೆಂಪು ಹುರಿಯೋಕ್ಕಾಗಲ್ಲ. ಕಟ್ ಮಾಡಿ ಓಕೆ. ಇವಾಗ ರವೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಹಚ್ಚಿದ್ದೀನಿ, ತುಪ್ಪ ಹಾಕ್ತೀನಿ ನೋಡ್ರಿ. ಲೈಟಾಗಿ ಹುರ್ಕೊಳ್ಳೋಣ. ಒಂದು 4-5 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇವಾಗ ತುಪ್ಪದಲ್ಲಿ ಮಾಡ್ಕೊಂಡ್ರೆ ಮಸ್ತ್ ಆಕವ್ರಿ. ಫ್ಲೇವರ್ ಚಂದ ಇರುತ್ತೆ, ಟೇಸ್ಟ್ ಚಂದ ಆಗುತ್ತೆ. ಇಲ್ಲ ಅಂತಂದ್ರೆ ನೀವು ಡಾಲ್ಡಾ ಸಿಗುತ್ತಲ್ಲ, ಡಾಲ್ಡಾನು ಹಾಕೋಬೋದು. ಅಂದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಡಾಲ್ಡಾ ಹಾಕೋದು. ತುಪ್ಪದಿಂದ ಮಾಡಿದ್ದೇ ಬೇರೆ ಅನಿಸುತ್ತೆ. ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಂಡು ಬರೋಣ. ಇದಕ್ಕೆ ಜಾಜಿಕಾಯಿನ ಹಾಕೋಬೋದು, ನೀವು ಜಾಜಿಕಾಯಿ ಹಾಕೋಬೋದು. ನಾನು ಏಲಕ್ಕಿ ಅಷ್ಟೇ ತೊಗೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿ ಪುಡಿ ಹಾಕ್ತೀನಿ ಇದಕ್ಕೆ. ಮಸ್ತ್ ಅಕ್ಕ ಉಂಡೆ. ಈ ಥರ ನೀವು ಮಾಡಿರಿ. ಸರಳ ವಿಧಾನದಲ್ಲಿ ಮಾಡ್ತೀನಿ, ಭಾಳ ಜಲ್ದಿ ಆಗೋಂಥದ್ದು. ಯಾಕಂದ್ರೆ ನಾನು ಹೆಂಗೆ ಮಾಡ್ತೀನಿ ಅನ್ನೋದು ಅಷ್ಟೇ ನಿಮಗೆ ತೋರಿಸಕತ್ತೀನಿ ನಾನು. ನೋಡಿ ಸ್ನೇಹಿತರೆ, ಲೈಟಾಗಿ ಇವಾಗ ಹುರ್ಕೊಂಡಿದ್ದೀನಿ. ಇದನ್ನು ತೆಳಗೆ ಇಳಿಸ್ತೀನಿ. ಇಷ್ಟು ಸಾಕು, ಜಾಸ್ತಿ ಹುರಿಯೋದನ್ನು ಬೇಡ. ಇವಾಗ ಪಾಕ ಮಾಡ್ಕೊಳ್ಳೋದು ಕೆಡನಂತ. ಇವಾಗ ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ನೋಡ್ರಿ. ಇಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಈ ಸಕ್ಕರೆಗೆ ಸಕ್ಕರೆ ತೊಯ್ಯೋಷ್ಟು ನೀರು ಹಾಕ್ಕೊತೀನಿ. ಒಂದು ಗ್ಲಾಸ್ ನೀರು ಹಾಕಿದ್ದೀನಿ. ಇದು ಸಕ್ಕರೆ ಕರಗಬೇಕು, ಪಾಕ ಬರಬೇಕು. ಇದು ಒಂಟೆಳಿ ಪಾಕ ಬರಬೇಕು. ಇವು ಇದಕ್ಕೆ ಹಾಕೋದು. ಇದು ಕರಗಲಿ. ಏಲಕ್ಕಿ ಚಚ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇವಾಗ ಸಕ್ಕರೆ ಕರಗೈತಿ. ಪಾಕ ಬರಾಕತ್ತೈತಿ. ಇಲ್ಲಿ ನೋಡ್ರಿ, ಹಿಂಗೆ ಹಿಡಿದಾಗ ನೋಡ್ರಿ ಈ ಥರ ಹಿಂಗೆ ಬರಬೇಕೀಗ. ನಿಮ್ಗೆ ಒಂದು ವೇಳೆ ಹಿಂಗೆ ಬಂದ್ರೆ ಗೊತ್ತಾಗಲಿಲ್ಲ ಹೆಂಗೆ ನೋಡೋದು ಅಂತಂದ್ರೆ, ಇಲ್ಲಿ ಪ್ಲೇಟ್ ಐತಲ್ಲ, ಪ್ಲೇಟ್ನೊಳಗೆ ನೀರು ತೊಗೊಂಡಿದ್ದೀನಿ. ಇದ್ರೊಳಗೆ ಹಿಂಗೆ ಎತ್ತಿಬಿಟ್ಟು ಹಿಂಗೆ ಹಾಕೋಬೇಕು. ಈ ಥರ ಹಾಕೊಂಡಾಗ ಅದು ಗಟ್ಟಿ ತಳ ಕುಂದಿರ್ಬೇಕು. ಈಗ ಕುಂತಿಲ್ಲ ಅಂತಂದ್ರೆ ಪಾಕ ಬಂದಿಲ್ಲ. ಇನ್ನೂ ಬರೋದ್ರಾಗೈತೆ ಪಾಕ, ಇನ್ನೂ ಬಂದಿಲ್ಲ. ಇದ್ರೊಳಗೆ ಹಿಂಗೆ ಇಲ್ಲದ ಹಿಂಗೆ ತೊಗೊಂಡ್ಬಿಟ್ಟು ಇಲ್ಲಿ ಹಾಕೊಂಡು ನೋಡಬೇಕು. ಹಿಂಗೆ ನೀರಾಗಿ ನೋಡಿದ್ರೆ ಅದು ಉಂಡೆ ಥರ ಬರಬೇಕು. ಇನ್ನೂ ಪಾಕ ಬಂದಿಲ್ಲ, ಇನ್ನೂ ಬರೋದ್ರಾಗೈತಿ, ಇನ್ನೂ ಬರಾಕತ್ತೈತಿ. ಇಷ್ಟು ನೋಡ್ಬೇಕು ನೋಡಿ. ಸ್ವಲ್ಪ ಕೊಬ್ಬರಿ ಪುಡಿ ತಕ್ಕೊಂಡಿಟ್ಕೊಂತೀನಿ ಕಡೆಯಕ್ಕೆ.
ಇನ್ನೂ ಬರಬೇಕು. ಸೂಟ್ ಆಗಂತ್ರಿ ಅರ್ಬಿ ಹೊಡೆದಂಗಿಲ್ಲ. ಆ ಕಡೆ ಹಬ್ಬ ಮಾಡೋದು. ಗಡದ ಕಡೆಗಿನ ಮಾಡಲ್ಲ. ಕಟ್ ಮಾಡಿ. ಈಗ ನೋಡಿ ಸ್ನೇಹಿತರೆ, ಆಣ ಬಂದಿದೆ. ಇಲ್ಲಿ ನೋಡಿ, ಎಳಿ 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 ಈ ಥರ ಬರಬೇಕು. ಇದು ಆಣ ಬಂದಿದೆ ನೋಡಿ. ಈಗ ಈ ಥರ ಬರಬೇಕು. ಈಗ ಆಣ ಬಂದಿದೆ ನೋಡಿ. ಒಂದು ವೇಳೆ ನೀವು ಗೊತ್ತಾಗಲಿಲ್ಲ ಅಂತಂದ್ರೆ ನಾನು ಆಗಲೇ ತೋರಿಸಿದ್ನಲ್ವ ಪ್ಲೇಟಲ್ಲಿ, ಇಲ್ಲಿ ನೋಡಿ ಈ ಥರ ನೋಡಿ. ಇವಾಗ ಜರ್ದ್ ಬರ್ತಾ ಇಲ್ಲ. ಈಗ ನೀರಲ್ಲಿ ನೋಡಿದರೆ ಈಗ ಉಂಡಿ 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 ಆಗ್ಬೇಕು. ಇವಾಗ ನೋಡಿ ಇದು ಆಣ ಬಂದಿದೆ ಅಂತ ಅರ್ಥ. ಇವಾಗ ರವೆ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ರವೆ ಹಾಕೊಂಡ್ಬಿಡೋಣ ಇದಕ್ಕೆ. ಉಂಡಿ ಕಟ್ಟುಗಳಕ್ಕೆ ಇಡೋದು ನೋಡಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೀನಿ ಸ್ನೇಹಿತರೆ. ಮೇಲುಗಡೆ ತುಪ್ಪ ಹಾಕ್ತೀನಿ, ಚೆಂದಾಗುತ್ತೆ. ಅಂದರೆ ಸಾಫ್ಟ್ ಆಗ್ತಾವೆ ಉಂಡಿ ತುಪ್ಪ ಮೇಲುಗಡೆ ಹಾಕಿದ್ರೆ. ಇದಕ್ಕೆ ಕೊಬ್ಬರಿ ಪುಡಿ ಹಾಕ್ತೀನಿ. ಕೊಬ್ಬರಿ ಪುಡಿ ಹಿಂಗೆ ಹಾಕ್ಬಿಡ್ತೀನಿ ನಾನು. ಆಮೇಲೆ ಏಲಕ್ಕಿ ಪೌಡ್ರು, ಕೊಬ್ಬರಿ ಎರಡೂ ಮಿಕ್ಸ್ ಮಾಡಿಬಿಡ್ತೀನಿ. ಇದನ್ನು ಸ್ವಲ್ಪ ಉಮ್ಮುಗೊಯ್ಬೇಕು. ಇದು ಸಾಫ್ಟ್ ಆಗುತ್ತೆ. ಸ್ವಲ್ಪ ಈ ಥರ ಉಮ್ಮುಗೊಯ್ಯೋದಕ್ಕೆ ಬಿಟ್ಬಿಡ್ತೀನಿ. ಇದನ್ನು ಮುಚ್ತೀನಿ. ಮೇಲ್ಗಡೆ ಸ್ವಲ್ಪ ಹೊತ್ತು ಅಳ್ಳತ್ತದು, ಸ್ವಲ್ಪ ಹೊತ್ತು ಅಳ್ಳೋದಕ್ಕೆ ಬಿಟ್ಬಿಡ್ತೀನಿ ನಾನು. ಪಂಚಮಿ ಹಬ್ಬದ ಶೇಂಗಾ ಉಂಡಿ ಮಾಡಕತ್ತೀವಿ. ಶೇಂಗಾ ಉಂಡಿಗೆ ನೋಡಿರಿ ಎಷ್ಟು ಬೆಲ್ಲ ತೊಗೊಂಡಿದ್ವಿ. 1 kg ಶೇಂಗಾ ತೊಗೊಂಡಿದ್ದೀನಿ. ಈಗ ಆಲ್ರೆಡಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಜಾರ್ ಇದೆ, ಇನ್ನೂ ಇಲ್ಲಿ ಮರದಲ್ಲಿ ಇನ್ನೂ ಇಷ್ಟು ಶೇಂಗಾ ಇದ್ದಾವೆ. 1 kg ಶೇಂಗಾ ತೊಗೊಂಡಿದ್ದೀನಿ. ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ. 1 kg ಶೇಂಗಾಕ್ಕೆ 1 kg ಬೆಲ್ಲ ಹಾಕಬಾರ್ದು ರೀ, ಸಿಕ್ಕಾಪಟ್ಟೆ ಸಿಹಿ ಆಗಿಬಿಡುತ್ತೆ. ನಾನು ಅರ್ಧ ತೊಗೊತೀನಿ, ಅದ್ರ ಅರ್ಧ ಅದನ್ನು ಜಾಸ್ತಿನೇ ಆಗುತ್ತೆ ಅನ್ಕೋಬೋದು. 2 ಅಚ್ಚು ಬೆಲ್ಲ ತೊಗೊಂಡೆ ನೋಡಿರಿ, ಚೌಕಟ್ಟು ಅಚ್ಚು ಬರ್ತಾವಲ್ಲ 2. ಒಂದು ಪಾವು kg ಲೆಕ್ಕ ಇರ್ಬೋದು ಅಂತ ಅನ್ಕೊತೀನಿ. 2 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಮೊದಲು ಪೌಡ್ರ್ ಮಾಡ್ಕೊತೀನಿ ರೀ, ಯಾಕಂದ್ರೆ ಬೆಲ್ಲ ಮೆತ್ತಗೈತಿ. ಉದುರು ಬೆಲ್ಲ ಇದ್ರೆ ಶೇಂಗಾನು ಆಮೇಲೆ ಬೆಲ್ಲನೂ ಹಾಕಿದ್ರೆ ನಡೀತಿತ್ತು. ಈಗ ಶೇಂಗಾ ಬೆಲ್ಲ ಹಾಕಕ್ಕೆ ಬರಲ್ಲ, ಯಾಕಂದ್ರೆ ಕಾಳು ಸಣ್ಣ ಆಗೋದಿಲ್ಲ, ಇದು ಹಂಗೆ ಉಳ್ಕೊಂಡ್ಬಿಡ್ತೈತಿ ಗಟ್ಟಿಯಾಗಿ. ಮೊದಲು ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ. ಮೊದಲು ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬೆಲ್ಲನ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ತೋರಿಸ್ತೀನಿ ರೀ ಹೆಂಗೆ ಅಂತ ಹೇಳ್ಬಿಟ್ಟು. ಓಕೆ ಸ್ನೇಹಿತರೆ, 1 kg ಶೇಂಗಾ ಪೌಡ್ರಿಗೆ ಇದು ಶೇಂಗಾದ ಕಾಳಿಗೆ ಇಷ್ಟೊಂದು ಪೌಡ್ರ್ ಆಯಿತು. ಇವಾಗ ಈ ಬೆಲ್ಲನ ಐತಿ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇನ್ನೂ ಒಂದು ರೌಂಡು ಮಿಕ್ಸಿಗೆ ಹಾಕ್ಕೊತೀನಿ. ಬೆಲ್ಲ ಭಾಳ ಮಿದುವೈತೆ, ನೀವು ಕಣ್ಣಿಗೆ ಕಾಣ್ತಿರ್ಬೋದು ನೋಡಿರಿ. ಎಷ್ಟೊಂದು ಹಿಂಗೆ ಕೈಯಾಗಿ ಹಿಡಿದ್ರೆ ಈ ಥರ ಆಗಿಬಿಡ್ತಾಯಿದೆ, ಈ ಥರ ಇದೆ. ಹಿಂಗಿದ್ದಾಗ ಏನು ಮಾಡ್ಬೇಕಂದ್ರೆ ನಾವು ಬೆಲ್ಲ ಇದಕ್ಕೆ ಹಾಕಿಬಿಟ್ಟು ಕೈಯಿಂದನೇ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿದರೆ ಅದು ನುಣ್ಣಗೆ ಚೆಂದಾಗುತ್ತೆ ಅಂತ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ, ಸಿಗ್ತೀನಿ ಮತ್ತೆ. ನೋಡಿ ಸ್ನೇಹಿತರೆ, ಇವಾಗ ಇದಕ್ಕೆಲ್ಲ ಬೆಲ್ಲ ಮಿಕ್ಸ್ ಮಾಡಿಕೊಂಡೆ. ಇಲ್ಲಿಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಮಿಕ್ಸಿ ಜಾರಿಗೆ. ಇದು ಇನ್ನೊಂದು ರೌಂಡ್ ಹಾಕ್ಕೊಂಬರ್ತೀನಿ, ಮೆತ್ತಗಾಗುತ್ತೆ. ಉಂಡೆ ಕಟ್ಟೋದಕ್ಕೆ ಭಾಳ ಚೆಂದಾಗುತ್ತೆ. ಇದು ನೋಡಿ ಇದೆಷ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ. ಈಗ ನೋಡಿ ಸ್ನೇಹಿತರೆ,
ಇವಾಗ ಮತ್ತೊಂದು ರೌಂಡ್ ಮಿಕ್ಸಿ ಹಾಕೊಂಬಂದು ಈಗ ನೋಡಿ ಫುಲ್ ಮೆತ್ತಗಾಗಿದೆ. ಈಗ ಏನಿಲ್ಲ, ಈಗ ನೋಡಿ ನೋಡಿ ಈ ಥರ ಉಂಡೆ ನೋಡಿ ಸಾಫ್ಟಾಗಿ ಉಂಡೆ ಆಗ್ತಾವೆ ಈ ಥರ ನೋಡಿ. ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊತೀನಿ, ಇದನ್ನೆಲ್ಲ ಇದ್ರೊಳಗೆ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಉಂಡೆ ಕಟ್ಟತೀನಿ. ಈಗ ನೋಡಿರಿ ಎಲ್ಲ ಅಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಉಂಡೆ ಕಟ್ಟೋಣ. ಫುಲ್ ಸಾಫ್ಟ್ ಆಗೈತಿ. ನಮಗೆ ಎಷ್ಟು ಬೇಕೋ ಅಷ್ಟು ಸೈಜ್ ನೋಡಿಕೊಂಡು ಉಂಡೆ ಕಟ್ಬೋದು. ಓಕೆ, ಉಂಡೆ ಕಟ್ಟಿದ್ರೊಳಗೆ ಸಿಗ್ತೀನಿ. ಒಂದೇ ಕೈಯಿಂದ ಕಟ್ಟಿದ್ರೆ ಚಂದನಾಗುತ್ತೆ. 2 ಕೈಯಿಂದನೂ ಪಟ 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 ಅಂತ ಉಂಡೆ ಕಟ್ಟಿಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ಉಂಡೆ ಎಷ್ಟು ಆದವು ಅಂತೇಳಿ ತೋರಿಸ್ತೀನಿ ಆಮೇಲೆ ನಿಮ್ಗೆ. ಈ ಥರ ನೋಡಿರಿ ಶೇಂಗಾ ಉಂಡೆ ಹೆಂಗೆ ಕಾಣುತ್ತೆ ರೀ. ಓಕೆ ಸ್ನೇಹಿತರೆ, ನೋಡಿ ಇಷ್ಟಕ್ಕೊಂದು ಉಂಡೆ ಅದು 1 kg ದೊಡ್ಡ ಉಂಡೆ ಕಟ್ಟಿದ್ದೀನಿ ನಾನು. ನೋಡಿ ದೊಡ್ಡ ಉಂಡೆನೇ ಕಟ್ಟಿದ್ದೀನಿ. ಇಷ್ಟು ಅದು ನೋಡಿರಿ 1 kg ಶೇಂಗದ ಕಾಳು, 1/2 kg ಬೆಲ್ಲ, ಇಷ್ಟು ಉಂಡೆ ಆದವು. ಆಮೇಲೆ ಇಲ್ಲಿ ರವೆ ಉಂಡೆ ಮಾಡಿದ್ದೀನಿ. ಇಲ್ಲಿ ನೋಡಿ 1 kg ರವೆ ಉಂಡೆ ಮಾಡಿದ್ದೀನಿ. ಆಮೇಲೆ ನೋಡಿ ಅವಲಕ್ಕಿ ಚೂಡ ಮಾಡಿದ್ದೀನಿ. ಇಷ್ಟಿದೆ ನೋಡಿ. ಇನ್ನೂ ನಿಪ್ಪಟ್ಟು ಮಾಡಬೇಕು, ಕರ್ಜಿಕಾಯಿ ಮಾಡಬೇಕು, ಆಮೇಲೆ ಚಕ್ಲಿ ಮಾಡಬೇಕು. ಇವತ್ತು ಹಬ್ಬದ ದಿನ ಆಗಲ್ಲ ಮಾಡೋದು, ಯಾಕಂದ್ರೆ ಕರಿಯಂಗಿಲ್ಲ ನಾವು ಏನು. ಇವತ್ತು ನಾಳೆ 2 ದಿನ, ಇವತ್ತು ಒಳಗಿನ ಹಾಲು ನಾಳೆ ಹೊರಗಿನ ಹಾಲು. ಶನಿವಾರ ದಿನ ಮಾಡ್ತೀನಿ ನಾವು. ಇಷ್ಟು ಮಾಡಿಬಿಟ್ಟು ನಮ್ಮ ಕಡೆ ಕೊಬ್ಬರಿ ಕೂಸ ಅಂತ ಕೊಡ್ತಾರೆ ರೀ, ಹೆಣ್ಮಕ್ಳಾಗೋರಿಗೆ ಕೊಬ್ಬರಿ ಕೂಸ ಅಂತ ಕೊಡ್ತಾರೆ. ಆವಾಗ ಮಾಡಿದ್ನಿ ಅಂತಂದ್ರೆ ಎಲ್ರಿಗೂ ಕೊಬ್ಬರಿ ಕೂಸ ಕೊಡೋದಕ್ಕೂ ಆಯಿತು, ಆಮೇಲೆ ಎಲ್ಲದಕ್ಕೂ ಆಯಿತು ಅಂತ ಹೇಳಿಬಿಟ್ಟು ಅವತ್ತು ಮಾಡ್ತೀನಿ. ಈಗ ಮಾಡೋದಿಲ್ಲ, ಅವನ್ನ ಶನಿವಾರ ದಿನ ಮಾಡ್ತೀನಿ. ಓಕೆ ಸ್ನೇಹಿತರೆ, ಮನೆಯೊಳಗೆ ಹಾಲು ಇರೋದು ಆಯ್ತು ನೋಡಿರಿ. ಈ ಥರ ಇದೆ ನೋಡಿ. ಉಸುಳಿ ಕಾಳು, ಶೇಂಗಾ ಉಂಡೆ, ಮಂಡಾಳ, ಅಳ್ಳಿಲ್ಲ. ಆವಾಗ ನಮ್ಮ ಅಜ್ಜರ ಕಾಲದಾಗ ಅಳ್ಳು ಅಂತ ಹುರಿತಿದ್ರಿ. ಅಳ್ಳಿನ ಜೋಳ ಅಂತ ಸಿಗ್ತಿದ್ದು, ಜೋಳದಿಂದ ಅಳ್ಳು ಮಾಡ್ತಿದ್ರು. ಇವಾಗೆಲ್ಲ ಅಳ್ಳಿಲ್ಲ, ಮಂಡಾಳು ಜೊತೆಗೆ 3 ಥರ ಆಗುತ್ತೆ ಅಂತೇಳಿ ಬೆಲ್ಲ. ನೋಡಿರಿ ನಾಗಪ್ಪಗೆ ಹಾಲು ಇರೋದಾಯ್ತು. ನಾಗಪ್ಪನ ಮೂರ್ತಿಗೆ ಎಷ್ಟಾಯ್ತು ನೋಡಿರಿ. ಇವಾಗ 6 ಗಂಟೆ 15 ನಿಮಿಷ ಆಗಿತ್ತು ಟೈಮು. ನಾವು 1 ಹೊತ್ತು ಬಿಡೋದಿನ್ನ. ಓಕೆ ಸ್ನೇಹಿತರೆ, ಈ ಥರ ಇದೆ ನೋಡಿ ಪ್ಲೇಟು. ರವೆ ಉಂಡೆ, ಶೇಂಗಾ ಉಂಡೆ, ಉಸುಳಿ ಕಾಳು, ಕಡಲೆ ಉಸುಳಿ ಕಾಳು, ಅವಲಕ್ಕಿ ಚೂಡ ಮಾಡಿದ್ವಲ್ಲ ಇದು. ಈ ಥರ ಪ್ಲೇಟ್. ಇಷ್ಟು ಬೇರೆಯವ್ರ ಮನೆಗೆ ಕಳಿಸೋದು, ಕಳಿಸ್ಕೊಡ್ತೀನಿ ನನ್ನ ಮಗನ. ಆಮೇಲೆ ಈ ಥರ ಇದೆ ನೋಡಿ ಸ್ನೇಹಿತರೆ. ಇದರಲ್ಲಿ ಇನ್ನೂ ಚಕ್ಲಿ, ನಿಪ್ಪಟ್ಟು, ಕರ್ಜಿಕಾಯಿ ಇದು ಕಮ್ಮಿ ಇದೆ. ಇದು ಇವಾಗ ಆಗಲ್ಲ, ಯಾಕಂದ್ರೆ ನಾನು ಮಾಡಿಲ್ಲ, ಇನ್ನೂ ಮಾಡಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಮಾಡೋದಾಗಲಿಲ್ಲ ನನಗೆ. ಯಾಕಂದ್ರೆ ಒಬ್ಬಕ್ಕೇ ಅಲ್ರಿ ಮಾಡೋದು. ನನಗೆ ಯಾವಾಗ ಮಾಡ್ಬೇಕು ಅನ್ಸುತ್ತಾ, ನನಗೆ ಯಾವಾಗ ಸ್ವಲ್ಪ ಟೈಮ್ ಇದು ಅನ್ಸುತ್ತಾ ಅವಾಗ ಮಾಡ್ಯಾಕಿ ನಾನು. ಇವಾಗ ಸದ್ಯಕ್ಕೆ ಮಾತ್ರ ಇಷ್ಟ ಆಗೈತೆ. ಅದು ಒಂದತ್ಲೆ ಇವತ್ತು ಉಪವಾಸ ಇದ್ಕೊಂಡು ಮಾಡಿದ್ದೀನಿ. ಇದಿಷ್ಟು ಮೀಸಲು ಮಾಡ್ಬೇಕಲ್ರಿ, ಹೀಗಾಗಿ. ಓಕೆ, ಮತ್ತು ಅವು ಕರ್ಜಿಕಾಯಿ, ಚಕ್ಲಿ, ನಿಪ್ಪಟ್ಟು ಮಾಡಿದಾಗ ಮತ್ತು ಅದು ಹೆಂಗೆ ಮಾಡೋದು ಅಂತೇಳಿ ಸಿಗುತ್ತೀನಿ ಅಂತ ಅವಾಗ ತೋರಿಸ್ತೀನಿ ಅಂತ ನಿಮ್ಗೆ.